ತುಪ್ರೆಕಾಯಿ ಬಜ್ಜಿ ಮಳೆಗಾಲ ಅಲ್ಲ, ಏನಾದರೂ ತಿನ್ನಬೇಕು ಮಳೆಗಾಲ ಬಿಸಿ ಬಿಸಿ ಅಂದಾಗ. ಅದೇ ಬಜ್ಜಿ ತಿನ್ನೋ ಬದಲು ಇದು ಒಂದು ಸ್ಪೆಷಲ್ ಬಜ್ಜಿ ಮಾಡ್ಕೊಳ್ರಿ. ತುಪ್ರೆಕಾಯಿ ತೊಗೊಳ್ಬೇಕು. ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ನಂತರ ಕಡಲೆ ಹಿಟ್ಟು ಹಾಕಿ ಚಿಟಿಕೆ ಅಡಿಗೆ ಸೋಡಾ, ನಂತರ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಕಾದಿರುವಂಥ ಬಿಸಿ ಎಣ್ಣೆ ಹಾಕೋಬೇಕು. ಬಿಸಿ ಎಣ್ಣೆ ಹಾಕ್ಕೊಂಡು ಆನಂತರ ತಣ್ಣೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕಾದಿರುವಂಥ ಬಿಸಿ ಎಣ್ಣೆ ತಣ್ಣೀರು ಹಾಕಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ನೆನೆಯಲಿಡಬೇಕು. ಸ್ವಲ್ಪ ಬಿಸಿ ಎಣ್ಣೆ ನಂತರ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ರಿಕ್ವೈರಿಂಗ್ ನೋಡ್ಕೊಂಡು ಹಾಕೋಬೇಕು. ಅಷ್ಟು ಗಟ್ಟಿನೂ ಇರಬಾರ್ದು, ಅಷ್ಟು ತೆಳುವೂ ಇರಬಾರ್ದು. ಹಿಟ್ಟು ಒಂದು ಹದಕ್ಕಿದ್ರೆ ಸಾಕಷ್ಟು. ಸಾಕು. ನೆಕ್ಸ್ಟ್ ಒಂದು ತುಪ್ರೆಕಾಯಿ ರೌಂಡ್ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು. ಇದೆಲ್ಲ ತುಪ್ರೆಕಾಯಿ ಸ್ಲೈಸಸ್ಸು. ತುಪ್ರೆಕಾಯಿನ ಈ ಹಿಟ್ಟು ಕಡಲೆ ಹಿಟ್ಟೊಳಗೆ ಎದ್ದೆ ಹಾಕಬೇಕು. ಎಲ್ಲ ತುಪ್ರೆಕಾಯಿ ಇದೇ ರೀತಿ ಮಾಡಬೇಕು. ಈ ಥರ ಎಣ್ಣೆ ಒಳಗೆ ಕರಿಬೇಕು. ತುಪ್ರೆಕಾಯಿ ಬಜ್ಜಿ ಆಲೂಗಡ್ಡೆ ತಿಂದಿರ್ತೀರಿ, ಈರುಳ್ಳಿ ತಿಂದಿರ್ತೀರಿ, ಮಿರ್ಚಿದು ತಿಂದಿರ್ತೀರಿ, ಹಾಗೆ ಪಡವಲಕಾಯ್ದು ತಿಂದಿರ್ತೀರಿ. ಒಮ್ಮೆ ತುಪ್ರೆಕಾಯ್ದು ತಿಂದಿರಿ. ತುಪ್ರೆಕಾಯಿ ಬಜ್ಜಿ ಒಮ್ಮೆ ಟ್ರೈ ಮಾಡಿ. ಈರುಳ್ಳಿದು, ಆಲೂಗಡ್ಡಿದು, ಬದನೆಕಾಯ್ದು ಎಲ್ಲ ವೆರೈಟಿ ತಿಂದಿರ್ತೀರಾ, ಒಮ್ಮೆ ಈ ಬಜ್ಜಿ ಮಾಡಿ ನೋಡಿ. ತುಪ್ರೆಕಾಯಿಂದ ಮಾಡಿ. ವೆರಿ ಸಿಂಪಲ್ ಆ್ಯಂಡ್ ಈಸಿ, ಟೇಸ್ಟಿ ಆಗಿರುತ್ತೆ. ಈ ತುಪ್ರೆಕಾಯಿ ಎಲ್ಲ ಸ್ಮೂತ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ.